ನಾ ಎಷ್ಟು ಹೇಳಿದೆ ನಿಮಗೆ ಎಷ್ಟು ಹೇಳಿದೆ ಬೇಡ ಬೇಡ ಅಂತೇಳಿ ನನ್ನ ಮಾತು ಎಲ್ಲಿ ಕೇಳ್ತೀರಿ ಕರ್ಕೊಂಡು ಜಿಗಿದಾಡಕತ್ತಿದ್ರಲ್ಲ ನನ್ನ ಹಾಡು ಹಾಡ್ಕೊಂತ ಈಗ ಹೇಳ್ರಲ್ಲಿ ಮೊಮ್ಮಗ ಬಂದು ನೋಡ್ಯಾನ ಕಣ್ಣಾರಿ ನೋಡ್ಯಾನ ಕಣ್ ತುಂಬ ನೋಡ್ಯಾನ ಹೇಳ್ರಲ್ಲಿ ಸುಮ್ಮನಿರ ಎದಕ್ಕೆ ತಲಿ ತಿನ್ನಕತ್ತಿ ಎದಕ್ಕೆ ನಿಂತಿರಂಗ ಹೇಳ್ರಿ ಚಿಂಟು ಯಾವಾಗ ಬಂದಿನಿ ಮಾರ್ಕೆಟ್ಗೆ ಹೋಗಿದ್ದಿಲ್ಲ ನೀನು ಅತ್ತಿ ಅಮ್ಮ ಎಲ್ಲದಾರ ಅವ್ರು ಬರಕತ್ತಾರ ಹಿಂದೆ ನಾನು ಬರ ಓಡ್ ಬಂದೆ ಮನೆಗೆ ಚಿಂಟು ನೀ ಟ್ಯೂಷನ್ ಹೋಗ್ಲಿಲ್ಲನ ಇಲ್ಲ ಯಾಕೆ ಏನತ್ತೆ ಅದು ಬಿಡ್ರಿ ನೀವು ಹಿಂಗೆ ಯಾಕೆ ನಿಂತಿದ್ರ ಮೊದಲು ಹೇಳ್ರಿ ತೋ ಇದು ಅದಾಯ್ತಪ್ಪ ಹುಡುಗ ಮೊಮ್ಮಗ ಅಜ್ಜ ಇಬ್ಬರು ಸೇಮ ನೋಡು ಒಂದು ಗಂಟೆ ಬಿದ್ರೆ ಗಂಟೆ ಬೀಳ್ತಾವ ಏನಿಲ್ಪ ಅಜ್ಜಿ ನಿಮ್ಮ ಅಜ್ಜಿ ಒಂದಕ್ಕೆ ಹೋಗ್ಯನಂತ ಎದ್ದು ಹೊಂಟಿದ್ಲಾ ಇದು ಕುರ್ಚಿಯ ಬಡಿತಂತ ಅದಕ್ಕೆ ಹೊಳ್ಕೊಂಡ್ ಬೀಳಾಕತ್ತಿದ್ಲ ಹಿಡ್ಕೊಳಕ್ ಹೋದೆ ಅಷ್ಟೊಳಗ ನೀ ಬಂದಿ ಅಷ್ಟ ಮತ್ತೇನಿಲ್ಲ ಹೌದಾ ಕುರಿಚಿ ಬಡ್ದು ಬೆಳಕಿಲ್ಲ ಅಜ್ಜಿ ಏನಪ್ಪ ಯಾರೇ ಗೊತ್ತಾ ಇದ್ರೆ ಇರ್ಬೋದ ಇಲ್ದೇ ಇರ್ಬೋದ ನಮ್ಗೆ ಎದಕ್ ಬೇಕಾ ಅಂದಂಗ ಚಿಂಟು ಇನ್ನೂ ಬರ್ಲಿಲ್ಲ ಅವ್ರು ಬರಕತ್ತಾರ ಅಜ್ಜ ನಡ್ಕೊಂತ ಬರಕತ್ತಾರ ನಾ ಓಡ್ಕೊಂತ ಬಂದೆ ಅಜ್ಜ ಮಾರ್ಕೆಟ್ನಾಗ ಏನಾಯ್ತು ಗೊತ್ತಾನೆ ಯಾಕ ಚಿಂಟು ಏನಾತೆ ಅದೇನಂದ್ರ ಮಾರ್ಕೆಟ್ನಾಗ ಅಡ್ಡಾಡಕತ್ತಿದ್ವಲ್ಲ ಎರಡು ರೌಡಿಗಳೇನು ಉಡಾಳ ಹುಡುಗರು ಗಂಡ ಮಕ್ಕಳು ಇಬ್ರು ಅತ್ತಿಗೆ ಕಾಡ್ಸಾಕತ್ಬಿಟ್ಟಿದ್ರು ಏನು ಹೌದಾ ಹೌದಜ್ಜ ಆಮೇಲೆ ನೋಡಿದ್ರ ನಾವು ಹೆದರಿ ಕಿಟ್ಟಿದ್ದು ಓಡಾಕತ್ಬಿಟ್ವಿ ಅವರು ಯಾರು ನೀನು ಸುಂದರ ಚೆಲುವೆ ಒಬ್ಬ ನಿಂತಿರುವೆ ಅಂತೀನಿ ಹಾಡು ಹಾಡಕತ್ಬಿಟ್ಟಾರ ಆಮೇಲೆ ಅತ್ತಿ ಹೆದರ್ಬಿಟ್ಟಿದ್ಲ ಆಮೇಲೆ ಅಮ್ಮನ ಹೆದರ್ಬಿಟ್ಟು ಕಿತ್ತು ಬಿದ್ದು ಓಡಾಕತ್ಬಿಟ್ಟೇವಿ ಅಲ್ಲಿ ಹೋಗಿ ಒಂದು ಅಂಗಡಿ ಮುಂದೆ ನಿಂತೇವಿ ಆಮೇಲೆ ಸುಧಾರಿಸ್ಕೊಳಕತ್ತೆ ಹೋದ್ರ ಬಿಡ ಅಂತ ನೋಡ್ಕೊಂತ ನಿಂತ್ರ ಹಿಂದೆ ನೋಡ್ತೀವಿ ಮತ್ತೆ ಬಂದಾರ ಓಡ್ ಬಂದು ಮತ್ತೆ ಎಲ್ಲಿ ಹೋಗ್ತಿರ್ರಿ ನಾವು ಬಿಡಂಗಿಲ್ಲ ಅಂತ ಮತ್ತೆ ಬಂದಾರ ಅತ್ತಿ ಅಮ್ಮ ಹೆದರ್ಬಿಟ್ಟಿದ್ರು ಆಮೇಲೆ ನಾನು ಯಾರ ಡಿಸ್ಟಾವ್ ಅಂತ ಹೊಡಿಬೇಕಂತೇಳಿ ನಿಂತ ಬಿಟ್ಟಿದ್ದೆ ಏನು ಹೌದಾ ಆಮೇಲೆ ಇನ್ನೇನು ಹೊಡಿಬೇಕನ್ನತ್ಲೆ ಒಬ್ರ ಅಂಕಲ್ ಏನ ಆಫೀಸರ್ ಅಂತಾರ ಡಿಟೆಕ್ಟಿವ್ ಆಫೀಸರ್ ಅಂತ ಬಂದೆ ಆವಾಜ್ ಹಾಕಿದ್ರ ಅವ್ರು ಇಬ್ಬರಿಗೂ ಡಿಟೆಕ್ಟಿವ್ ಅದೇ ನಾನು ಏನು ಮಾಡತ್ತಿರಲಿಲ್ಲ ಹೆಣ್ಮಕ್ಳು ಕರ್ಸಾಕತ್ತಿರೋಣ ಅಂತ ಬಂದು ಅನ್ನತ್ಲೆ ತಗೋಣಿ ಕೆತ್ತು ಬಿದ್ದು ಓಡೇ ಹೋಗ್ಬಿಟ್ರವ್ರು ಆಮೇಲೆ ಅವ್ರದ್ದು ಟೀಮ್ ಐತಂತ ಅಲ್ವಾಗಿ ಹಿಡ್ದಿರ್ತಾರ ಅವ್ರ ಟೀಮ್ ಏನು ಹೌದಾ ಯವ್ವ ಈಗ ಬರಕತ್ತಾರಿಲ್ಲ ಆರಾಮಾಗಿ ಇವ್ರೆ ಬರಕತ್ತಾರ ಈಗ ಡಿಟೆಕ್ಟಿವ್ ಆಫೀಸರ್ ಅಂದಲ್ಲ ಅಂಕಲ್ ಆ ಅಂಕಲ್ನ ಕರ್ಕೊಂಡು ಬರಕತ್ತಾರ ಮನೆಗೆ ಏನು ಹೌದಾ ಯಾಕೆ ಏನೇನ ಗೊತ್ತಿಲ್ಲ ಅಮ್ಮ ಮತ್ತೆ ಅತ್ತಿ ಇಬ್ರು ಕರೆದ್ರೆ ಮನೆಗೆ ಬರ್ರಿ ಚಾ ಕುಡಿದು ಹೋಗಂತ್ರಿ ಅಂತೇಳಿ ಬರಕತ್ತಾರ ಅವರು ಆಮೇಲೆ ಇನ್ನೊಂದೇನು ಗೊತ್ತನ ಅಜ್ಜ ನಾವು ಪಾರ್ಸಲ್ ಬಿರಿಯಾನಿ ಪಾರ್ಸಲ್ ಆಮೇಲೆ ಕಬಾಬ್ ಪಾರ್ಸಲ್ ತೊಗೊಳಕತ್ತಿದ್ವಿ ರೊಕ್ಕ ಅವರ ಕೊಟ್ರೆ ಅವರೇ ಎಲ್ಲ ತಗೊಂಡು ಅವರೇ ಕರ್ಕೊಂಡು ಬರಕತ್ತಾರ ಹೌದಾ ಬರ್ರಿ ಒಳಗೆ ಬರ್ರಿ ಬಂದ್ರ ಹಾ ಬಂದೆ ರೀ ಒಳಗೆ ಬರ್ರಿ ಬಂದೇನಿಲ್ರಿ ಇದೇನ್ರಿ ನಿಮ್ಮ ಮನೆ ಹೌದ್ರಿ ಸುಶೀಲಾ ಓರಿ ಅತ್ತಿಯಾರ ಯಾರ ಅಯ್ಯವ ಇವ್ರು ಅತ್ತಿಯಾರ ದೊಡ್ಡ ಕತಿನೇ ಐತ್ರಿ ಅದ ಮೊದಲು ಕುಂದ್ರಸು ತಡ್ರಿ ಅವ್ರನ್ನ ಹೌದನವ ಕುಂದ್ರಸು ಚಿಂಟು ಹೇಳ್ಯಾನ ಕುಂದ್ರಸು ಕುತ್ಕೋರಿ ಅನ್ನಾರ ಹ್ಞೂನ್ರಿ ತಗೋರಿ ಇದೆ ನಿಮ್ದು ಪಾರ್ಸಲ್ ಊಟ ಅಮ್ಮ ಕೊಡ ನಾನು ಹೊಟ್ಟೆ ಸತಿ ತಗೋ ಮೊದಲು ತಿಂತೆ ನಾನು ತೋ ನಿಂದ್ರ ಹುಡುಗ ಓಡೇ ಹೊತ್ ನೋಡು ಊಟ ಖಂಡತೆ ಇಲ್ಲ ಅನ್ನರಂಗ್ ಮಾಡ್ತತ್ವಾ ಇವ ಮಂದಿ ಮುಂದದು ವೈನಿ ಅವ್ರು ಕುಂದ್ರಾಕ್ ಹೇಳ್ರಿ ಓ ಹೌದಲ್ಲ ಮರ್ತಬಿಟ್ಟೆ ನಡಿ ಸ್ವಲ್ಪ ಇದು ಸಾರಿ ರೀ ಕುಂದ್ರಿ ಆಗಲೇ ಹೇಳಿದ್ನಿ ನಿಮಗೆ ಕುಂದ್ರ ಅಂತೇಳಿ ಹ್ಞೂನ್ರಿ ನಾನು ಚಾ ಮಾಡ್ಕೊಂಬರ್ತೀನಿ ಶೀಲಾ ನಡಿ ಹೋಗೋಣ ಹ್ಞೂನ್ರಿ ವೈನಿ ಅಯ್ಯ ಹೋಗಿ ಬಿಟ್ರಲ್ಲ ಅಂದಂಗ ಚಿಂಟು ಹೇಳಿದ್ನಪ್ಪ ನೀ ಏನ ಹುಡುಗರೇನ ಕಾಡ್ಸಾಕತ್ತಿದ್ರಂತ ನೀನು ಬಂದು ನಮ್ಮ ಮಗಳನ್ನ ಮತ್ತು ನಮ್ಮ ಸೊಸಿನ ಕಾಪಾಡಿದೆ ಅಂತಪ್ಪ ಹುಡುಗರಿಗೆ ಬೆದರ್ಸಿ ಓಡಿಸಿದೆ ಅಂತ ಅದಕ್ಕೆ ಭಾಳ ಥ್ಯಾಂಕ್ಸ್ಪ ಹೌದ್ರಿ ಅಂದ್ರೆ ಅಲ್ಲಿ ಮಾರ್ಕೆಟ್ನಾಗ ಹೆಚ್ಚಾಗ್ಬಿಟ್ಟಾರಿ ಅಂತಾವು ಪುಂಡಿ ಪುಕ್ರಿಗಳು ನಾವು ಡಿಟೆಕ್ಟಿವ್ ಆಫೀಸರ್ದೇನ್ರಿ ನಾನು ಸ್ವಲ್ಪ ಅಂತದ್ರಾಗ ನಿಗಾ ಇರ್ತೀವಿ ನಾವು ಅದ ಕೆಲಸ ರೀ ನಮ್ದು ಓಹೋ ಹೌದನ್ಪ ಅಯ್ಯ ಚಲೋ ಆತ ಚಾ ತಗೋರಿ ಹ್ಞೂನ್ರಿ ಭಾಳ ಥ್ಯಾಂಕ್ಸ್ ರೀ ಹಂಗೆ ನೋಡಿರ ಥ್ಯಾಂಕ್ಸ್ ನಿಮಗೆ ಹೇಳ್ಬೇಕು ನೀವು ನಮ್ಗೆ ಕಾಪಾಡಿದವ್ರು ಅತ್ಯಾರ ಮಾರ್ಕೆಟಿಗೆ ಹೋಗಿದ್ವಲ್ರಿ ಅವಾಗ ಹಾಡು ಡಾಳ ಹುಡುಗರು ಕಾಡ್ಸಾಕತ್ಬಿಟ್ಟಿದ್ರಿ ಅತ್ಯಾರ ಹ್ಞೂ ಕಾಡ್ಸಾಕತ್ಬಿಟ್ಟಿದ್ರು ಶೀಲಾಗಂತೂ ಹಾಡು ಹಾಡೋದು ಕಾಡ್ಸೋದು ಮಾಡಾಕತ್ಬಿಟ್ಟಾರಿ ಸೆಳ್ಳಿ ಹೊಡಿದು ಮಾಡಾಕತ್ಬಿಟ್ಟಿದ್ರಿ ನಾವು ತಪ್ಪಿಸ್ಕೊಂಡು ಓಡಿ ಸಾಕಾಗೋಗಿತ್ರಿ ಆಮೇಲೆ ಇವ್ರು ದೇವ್ರು ಬಂದಂಗೆ ಕಾಪಾಡಿದ್ರಿಪ್ಪ ಆ ಹುಡುಗರು ಓಡಿಸಿಬಿಟ್ರಿ ಇವ್ರೇನೋ ಎದ್ರದ ಆಫೀಸರ್ ಅದಾರಂತ್ರಿ ಯವ್ವ ನೋಡುವ ಅಲ್ಲ ಅವ್ಯಾವ ಡಾಳ ಹುಡುಗರು ಕಾಡ್ಸುವು ಮಾರ್ಕೆಟ್ನಾಗ ಏನು ಹೆಣ್ಣು ಮಕ್ಕಳೇನ ಚಂದಗೆ ಮನೆ ಬಿಟ್ಟು ಹೊರ ಬರ್ಬೇಕಂತ ಬ್ಯಾಡಂತ ಮನೆಯಾಗ ಇರ್ಬೇಕಂತ ಈಗಂತರೂ ಬರೀ ಅಂತ ಉಡಾಳ ಹುಡುಗರು ಪುಂಡು ಪೋಖರಿಗಳ ಭಾಳ ಬಿಟ್ಟಾರ ನೋಡ್ರಿ ಮಾರ್ಕೆಟ್ನಾಗ ಎಲ್ಲಿ ಹೊರ ಜಗತ್ನಾಗ ಜಗ್ಗಿ ಬಿಟ್ಟಾರ್ರಿ ಅಂತಾರೆ ಹೌದ್ರಿ ಅಂಥವ್ರ ಹಿಡಿಯಾಕಂತನ ನಾವು ದೇವ್ರಿ ವೈನಿ ಹೇಳ ಶಿಲಾ ಎಲ್ಲಾರ್ಗೂ ಬಿರಿಯಾನಿ ಕೊಟ್ಟು ಬಿಡುನಲ್ರಿ ಊಟ ಮಾಡ್ತಾರ ಹೌದಾ ಸರಿ ಅಷ್ಟ ಮಾಡಂತವ ಹ್ಞೂ ರೀ ಅಂತಂಗ ಯಾವ ಊರಪ್ಪ ನಿಮ್ಮದು
ನಮ್ದು ಇದೇ ಊರ ರೀ. ಸಾಲಿಯದು ಎಷ್ಟು ಕಲ್ತಿಪ್ಪ? ಡಿಗ್ರಿ ಆಗೈತೆ ರೀ. ಚಲೋ ಆತು ಚಲೋ ಆತು. ಅಜ್ಜ ಅಮ್ಮ ಎಲ್ಲಾರ್ಗೂ ಊಟಕ್ಕೆ ಕರ್ದಾಳ, ಅಲ್ಲೇ ಬಂದ್ಬಿಡ್ರಿ ಅಷ್ಟು ಊಟ ಮಾಡೋಣಂತೆ. ಅಂಕಲ್ ನೀವು ಬರ್ರಿ ಊಟಕ್ಕೆ. ಇಲ್ಲಪ್ಪಿ, ನಂಗೆ ಮತ್ತೆ ಟೈಮ್ ಇದು ಕೆಲಸ ಐತಿ ನನಗೆ. ನಾ ಊಟ ಬಲ್ಲೆ ತಗೋ, ಚಾ ಸಾಕು. ಅಯ್ಯ ಹಂಗಲ್ಲ, ಬಂದು ಊಟ ಮಾಡ್ಕೊಂಡೆ ಹೋಗ್ಬೇಕು ನೀವು. ಹಂಗಂದ್ರೆ ಇಲ್ಲೇ ಒಂದು ಸ್ವಲ್ಪ ಕೊಟ್ಟು ಬಿಡ್ರಿ. ಹಾಂ ಸರಿ.